ವೆಲ್ಕಮ್ ಬ್ಯಾಕ್ ಟು ಯೋರ್ ಫೇವ್ರೆಟ್ ಚಾನಲ್. ನಾನು ನಿಮ್ಮ ಪ್ರೀತಿ ಆಲಿಸ್ವೆಲ್ ನಾಗರಾಜ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಾ, ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದೀರಾ, ತುಂಬ ಖುಷಿ ಆಗ್ತಿದೆ ನನಗೆ. ಸೊ ನೆಕ್ಸ್ಟು ಫರ್ದರ್ ಇನ್ನೂ ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅನ್ನೋ ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್. ಆ್ಯಂಡ್ ಇವತ್ತು ನಾವು ಮಾತಾಡೋವಂಥ ಟಾಪಿಕ್ ಯಾವುದು ಅಂದರೆ ಚೈನ್ ಲಿಂಕ್ ಸಿಸ್ಟಮ್ ಅಂದರೆ ಏನು, ಇದನ್ನು ಕೇಳ್ತಿದ್ದಾರೆ ಸರ್, ಏನು ಉತ್ತರ ಕೊಡಬೇಕು. ಸುಮಾರು ಜನ ಕಮೆಂಟ್ ಮಾಡಿರುವಂಥ ವಿಷಯದಲ್ಲಿ ಈ ಚೈನ್ ಲಿಂಕ್ ಅಂತ ಹೇಳೋರನ್ನ ನಾವು ಹೆಂಗೆ ಕನ್ವರ್ಟ್ ಮಾಡಬೇಕು, ಹೆಂಗೆ ಒಪ್ಪಿಸ್ಬೇಕು ಇದು ಚೈನ್ ಲಿಂಕ್ ಅಲ್ಲ ಅಂತ. ಸೊ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ನಾನು ಆಲ್ರೆಡಿ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗಲ್ಲಿ ಮಾತಾಡಿದ್ದೆ, ಬಟ್ ತುಂಬ ಡೀಪಾಗಿ ಮಾತಾಡಿರಲಿಲ್ಲ, ಬೇಸಿಕ್ಕಾಗಿ ಹೇಳಿದ್ದೆ. ಬಟ್ ನಿಮ್ಮ ಇಷ್ಟೊಂದು ಕಮೆಂಟ್ಸನ್ನು ನೋಡಿದು ನಾನು ಓಕೆ ಇದ್ರ ಬಗ್ಗೆ ಇನ್ನೊಂಚೂರು ಡೀಪಾಗಿ ಇನ್ನೂ ಕ್ಲಿಯರ್ ಕಟ್ಟಾಗಿ ನಾವು ಮಾತಾಡೋಣ ಅಂತೇಳಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವೇನು ಅರ್ಥ ಮಾಡ್ಕೊಳ್ಳೋಣ ಅಂದರೆ ಚೈನ್ ಲಿಂಕ್ ಸಿಸ್ಟಮ್ ಅಂತ ಏನಕ್ಕೆ ಜನ ಹೇಳ್ತಾರೆ ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಸೊ ಜನರ ಪ್ರಕಾರ ಏನು ಚೈನ್ ಲಿಂಕ್ ಸಿಸ್ಟಮ್ ಅಂದರೆ ನಾನೊಂದಿಬ್ಬರನ್ನ ಜಾಯಿನ್ ಮಾಡ್ತೀನಿ, ಅವ್ರು ಇನ್ನೊಂದಿಬ್ಬರನ್ನ ಸೊ ಈ ಥರ ಹೋಗ್ತಾ ಇರೋದನ್ನ ಚೈನ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಇದು ಅವರ ಅಭಿಪ್ರಾಯ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಇದಕ್ಕೆ ರೆಸ್ಪಾಂಡ್ ಮಾಡಬಾರ್ದು, ರಿಯಾಕ್ಟ್ ಮಾಡಬಾರ್ದು. ಸೊ ಇಲ್ಲಿ ನಾವು ಬದಲಾಗಿ ಏನ್ ಮಾಡ್ಬೋದು ಅಂದ್ರೆ ಪ್ರಶ್ನೆ ಕೇಳಬೇಕು. ಸೊ ಪ್ರಶ್ನೆ ಏನಕ್ಕೆ ಕೇಳಬೇಕು ಅಂದ್ರೆ ಅವ್ರಿಗೆ ನಾವು ಉತ್ತರ ಕೊಡ್ಬೋದು, ಎಸ್ ಇದು ಚೈನ್ ಲಿಂಕ್ ಅಲ್ಲ, ಸೊ ಈ ತರ ಇರುತ್ತೆ ಚೈನ್ ಲಿಂಕ್, ನಾನು ಈ ತರ ಇರೋದನ್ನ ನೀವು ಚೈನ್ ಲಿಂಕ್ ಅಂತ ಹೆಂಗ್ ಹೇಳಕ್ಕಾಗತ್ತೆ ಅನ್ನೋ ತರ ನಾವು ಅವ್ರಿಗೆ ರಿಯಾಕ್ಟ್ ಮಾಡ್ಬೋದು. ಬಟ್ ರಿಯಾಕ್ಟ್ ಮಾಡಿದ್ರಿ ಅಂದಾಗ ನೀವು ಗೆದ್ಬಿಡ್ತೀರಾ, ಅಂದ್ರೆ ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೊಂಡ್ಬಿಡ್ತೀರಾ. ಬಟ್ ಏನಾಗುತ್ತೆ ಅಂದ್ರೆ ಆ ಪರ್ಸನ್ಗೆ ಒಂದು ಈಗೋ ಹರ್ಟ್ ಆಗ್ಬಿಡುತ್ತೆ. ಸೊ ಈ ವ್ಯಕ್ತಿ ನನಗೆ ಗೆದ್ಬಿಟ್ನಲ್ಲ, ನನಗೆ ಈ ತರ ಸ್ಟ್ರೈಟ್ ಆಗಿ ಉತ್ತರ ಕೊಟ್ಬಿಟ್ನಲ್ಲ, ಸೊ ಈ ತರ ಆಗ್ಬಿಡುತ್ತೆ. ಸೊ ಅಲ್ಲಿ ನೀವು ಆ ವ್ಯಕ್ತಿನ ಕಳ್ಕೊಂಡ್ಬಿಡ್ತೀರಾ. ನೀವು ಆ ವ್ಯಕ್ತಿನ ಗೆಲ್ಬೇಕು ನೆಟ್ವರ್ಕ್ ಅಲ್ಲಿ. ಆ ವ್ಯಕ್ತಿನ ಗೆದ್ದಾಗ ಮಾತ್ರ ನೀವು ಆ ವ್ಯಕ್ತಿ ಜೊತೆ ಬಿಸ್ನೆಸ್ ಮಾಡೋದಕ್ಕಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಉಲ್ಟಾ ಪ್ರಶ್ನೆ ಕೇಳಿ. ಫಸ್ಟ್ ಅವ್ರಿಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅವರು ಅದನ್ನ ನೀವು ತಿಳ್ಕೊಬೇಕು. ಅವ್ರಿಗೆ ಏನಕ್ಕೆ ಆ ತರ ಅನ್ನಿಸ್ತಿದೆ ಅನ್ನೋದನ್ನ ನೀವು ತಿಳ್ಕೊಬೇಕು. ಆಮೇಲೆ ನೀವು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಸೊ ನಾನಿಲ್ಲಿ ನಿಮಗೆ ಫಸ್ಟ್ ಹೇಳ್ಕೊಡುವಂತ ಟ್ರಿಕ್ ಏನಪ್ಪಾ ಅಂದ್ರೆ, ಸೊ ಅವ್ರು ನನಗೆ ಚೈನ್ ಸಿಸ್ಟಮ್ ಅಲ್ವಾ ಇದು, ಚೈನ್ ಲಿಂಕ್ ಬಿಸ್ನೆಸ್ ಅಲ್ವಾ ಅಂತ ಕೇಳ್ತಾರೆ. ಸೊ ನಾವು ರೆಸ್ಪಾಂಡ್ ಮಾಡಬಾರ್ದು, ರಿಯಾಕ್ಟ್ ಮಾಡಬಾರ್ದು ಅದಕ್ಕೆ. ಸೊ ನಾವೇನ್ ಮಾಡಬೇಕು ಅಂದ್ರೆ ಪ್ರಶ್ನೆ ಕೇಳಬೇಕು, ಆಸ್ಕ್ ಕ್ವೆಶನ್ಸ್. ಸೊ ಇಲ್ಲಿ ನೀವೇನ್ ಮಾಡಿ, ಚೈನ್ ಲಿಂಕಾ ಹಂಗಂದ್ರೆ ನೀವು ಯಾವ್ದಾದ್ರು ಮಾಡಿದೀರಾ ಅಂತ ಕೇಳಿ. ಏನಕ್ಕೆ ಅಂದ್ರೆ ನೀವು ಯಾವ್ದಾದ್ರು ಮಾಡಿದೀರಾ ಅಂದ್ರೆ ಅವ್ರು ಮಾಡಿದಾರ ಇಲ್ವಾ ಮೊದಲ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಅವರ ಅಭಿಪ್ರಾಯ ಏನು, ಹಂಗಂದ್ರೆ ಏನು ಅಂತ ಕೇಳ್ತೀರಾ. ಸೊ ನೀವು ಕೇಳಿದಾಗ ಅವ್ರು ಹೇಳ್ತಾರೆ ನಾವಿಬ್ಬರನ್ನ ಮಾಡ್ಬೇಕು, ಮುಂದಕ್ಕೆ ಅವ್ರು 4 ಜನ ಮಾಡ್ಬೇಕು, 8 ಜನ ಮಾಡ್ಬೇಕು, ಇದೇ ಅಲ್ವಾ ಅಂತ ಕೇಳ್ತಾರೆ. ಹೌದಾ ಅಂದ್ರೆ ನೀವ್ ಹೇಳೋ ಪ್ರಕಾರ ಯಾರೋ ಒಬ್ರಿಬ್ರು ಜಾಯಿನ್ ಆಗ್ತಾರೆ, ಅವ್ರು ಇನ್ನಿಬ್ರು ಮಾಡಿದಾಗ 4 ಜನ ಆಗುತ್ತೆ, ಅವ್ರಿಬ್ರು ಮಾಡಿದಾಗ 8 ಜನ ಆಗುತ್ತೆ. ಸೊ ಈ ತರ ಹೋಗುತ್ತಲ್ವಾ? ಸೊ ಅದು ಚೈನ್ ಲಿಂಕ್ ಅಂದ್ರೆ ಈ ತರ ಇರುತ್ತೆ, 1 to 1 ಕನೆಕ್ಟ್ ಇರುವಂತದ್ದು. ಸೊ ಅದ್ರಲ್ಲಿ ಯಾರಾದ್ರೂ ಒಬ್ರು ಬಿಟ್ಟೋದ್ರು ಅಂದ್ರೆ ಇನ್ಕಮ್ ಏನಾಗುತ್ತೆ, ಸ್ಟಾಪ್ ಆಗ್ಬಿಡುತ್ತೆ, ಇನ್ಕಮ್ ಬರೋದೇ ಇಲ್ಲ ಅನ್ನೋದಲ್ವಾ ನೀವು ಹೇಳ್ತಾ ಇರೋದು ಅಂತ ನೀವು ಹೇಳಿದಾಗ ಹಾ ಹೌದು ಅಂತ ಹೇಳ್ತಾರೆ. ಹಂಗಾದ್ರೆ ನಮ್ದು ಚೈನ್ ಲಿಂಕ್ ಸಿಸ್ಟಮ್ ಅಲ್ಲ. ಸೊ ನೀವ್ ಹೇಳ್ಬೋದು ಹಂಗಾದ್ರೆ ನಮ್ದು ಚೈನ್ ಲಿಂಕ್ ಸಿಸ್ಟಮ್ ಅಲ್ಲ. ಏನಕ್ಕೆ ಅಂದ್ರೆ ನೀವ್ ಎಷ್ಟು ಜನನ ಬೇಕಾದ್ರೆ ಈ ಕಂಪನಿಯಲ್ಲಿ ನೀವು ಜಾಯ್ನಿಂಗ್ ಮಾಡ್ಬೋದು, ಅದ್ರಲ್ಲಿ ಅಷ್ಟು ಜನ ಕೆಲಸ ಮಾಡಲ್ಲ, ಅದು ಪ್ರಪಂಚ ಗೊತ್ತಿರೋದಂತ ಸತ್ಯ. ಅದ್ರಲ್ಲಿ ಯಾರೋ ಕೆಲವ್ರು ಕೆಲಸ ಮಾಡ್ತಾರೆ, ಇನ್ಯಾರೋ ಕೆಲಸ ಮಾಡಲ್ಲ, ಕರೆಕ್ಟ್ ಅಲ್ವಾ? ಸೊ ಕೆಲಸ ಮಾಡಲ್ಲ ಅನ್ನೋರು ಬಿಟ್ಟಾಕಿ ನಾನು 10 ಜನ ಜಾಯಿನ್ ಮಾಡ್ತೀನಿ, ಅದರಲ್ಲಿ 8 ಜನ ಮಾಡ್ತಿಲ್ಲ, 1-2-3 ಮಾತ್ರ ಮಾಡ್ತಿದ್ದಾರೆ. ಸೊ ನನಗೆ ದುಡ್ಡು ಬರುತ್ತೆ ಅಂದ್ರೆ ಚೈನ್ ಲಿಂಕ್ ಸಿಸ್ಟಮ್ ಹೆಂಗಾಗುತ್ತೆ? ನೀವ್ ಹೆಂಗ್ ಚೈನ್ ಲಿಂಕ್ ಅಂತ ಹೇಳ್ತೀರಾ? ಚೈನ್ ಲಿಂಕ್ ಅಂದ್ರೆ 1 to 1 ಕನೆಕ್ಟ್ ಅಲ್ಲೇ ಇರಬೇಕು. ಒಂದು ಬಿಟ್ಟೋದ್ರು ಕೂಡ ಚೈನ್ ಏನಾಗುತ್ತೆ, ಕಟ್ ಆಗುತ್ತೆ. ಚೈನ್ ಕಟ್ ಆಯ್ತು ಅಂದ್ರೆ ಇನ್ಕಮ್ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಹಂಗಾದ್ರೆ ನಮ್ದು ಚೈನ್ ಲಿಂಕ್ ಸಿಸ್ಟಮ್ ಅಲ್ಲ. ಅದನ್ನ ನೀವು ಕ್ಲಿಯರ್ ಆಗಿ ಹೇಳ್ಬೋದು. ಸೊ ಇದು ಮೊದಲನೇದು. ಎರಡನೇದು, ಅವ್ರ ಹತ್ರ ಇನ್ನೂ ಚೂರ್ಪ ಪ್ರಶ್ನೆಗಳನ್ನ ಕೇಳಿ. ನೀವೇನ್ ಮಾಡಿದಿರಾ, ಇದ್ರ ಬಗ್ಗೆ ನಿಮ್ಗೆ ಯಾರು ಹೇಳಿದ್ರು, ಅವ್ರಿಗೆ ಏನ್ ಗೊತ್ತಿತ್ತು, ಅವ್ರೇನ್ ಮಾಡಿದ್ರು. ಸೊ ಇದ್ರ ಬಗ್ಗೆ ನೀವು ಮಾತಾಡಿದಾಗ ಅವ್ರಿಗೆ ಎಷ್ಟು ಅವೇರ್ನೆಸ್ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಫರ್ದರ್ ಸ್ಟೆಪ್. ಸೊ ಅವ್ರು ಅದನ್ನ ಒಪ್ಕೊಂತಿಲ್ಲ ಅನ್ನೋದಾದ್ರೆ ಸೊ ಅಗೇನ್ ನೀವು ಅವ್ರನ್ನ ಪ್ರಶ್ನೆ ಮಾಡಿ. ಸರಿ, ನೀವ್ ಹೇಳ್ದಂಗೆ ಇದು ಚೈನ್ ಲಿಂಕ್ ಸಿಸ್ಟಮ್ ಅಂತಾನೆ ಅನ್ಕೊಳ್ಳೋಣ. ಎಸ್, ನೀವೇ ಗೆಲ್ಬೇಕು. ಎಸ್, ಅವ್ರನ್ನೇ ಗೆಲ್ಲಿಸ್ಬೇಕು. ನೀವು ಗೆಲ್ಲೋ ಪ್ರಯತ್ನ ಯಾವತ್ತೂ ಮಾಡಬೇಡಿ. ಯಾವತ್ತು ಅವ್ರು ಸರಿ ಅಂತ ನೀವು ಹೇಳ್ತೀರಾ ಅವತ್ತೇ ನೀವು ಆಕ್ಚುಲಿ ಗೆಲ್ತೀರಾ.
ಸೊ ಯಾವತ್ತೂ ಕೂಡ ಆರ್ಗ್ಯುಮೆಂಟ್ ಬಳಸ್ಕೊಂಬೇಡಿ, ಆರ್ಗ್ಯುಮೆಂಟ್ ಮಾಡಕ್ ಹೋಗ್ಬೇಡಿ. ನೀವ್ ಹೇಳಿದಂಗೆ ಒಂದ್ ವೇಳೆ ಇದು ಚೈನ್ ಲಿಂಕ್ ಸಿಸ್ಟಮೇ ಅನ್ನೋದಾದ್ರೂ ಕೂಡ ತಪ್ಪೇನಿದೆ ಕೇಳಿ. ಚೈನ್ ಲಿಂಕ್ ಸಿಸ್ಟಮ್ ಆಯ್ತು ಅಂದು ನಿಮ್ಗೆ ಏನಾದ್ರೂ ಲಾಸ್ ಆಗುತ್ತೆ ಅನ್ನೋದಾದ್ರೆ ಎಸ್ ಮೇ ಬಿ ನೀವು ಹೇಳ್ತಾ ಇರೋದು ಕರೆಕ್ಟ್. ಬಟ್ ಇಲ್ಲಿ ಚೈನ್ ಲಿಂಕ್ ಸಿಸ್ಟಮ್ ಇಂದ ನಿಮಗೆ ಬೆನಿಫಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು 5 ಜನನೋ 10 ಜನನೋ ಜಾಯಿನ್ ಮಾಡಿದೀರಾ, ಆಮೇಲೆ ಮುಂದುವರ್ಸಕ್ ಆಗಿಲ್ಲ ಅಂದ್ರೂ ಕೂಡ ಅವ್ರು ಒಂದ್ ವೇಳೆ ಏನಾದ್ರೂ ಮುಂದುವರಿಸ್ಕೊಂಡು ಹೋದ್ರು, ಅವ್ರು ಏನಾದ್ರೂ ಬಿಸ್ನೆಸ್ ಮಾಡೋದ್ರು ಅಂದ್ರೆ ನಿಮಗೆ ದುಡ್ಡು ಬರುತ್ತೆ ಅಂದ್ರೆ ಒಳ್ಳೇದಾ ಕೆಟ್ಟದಾ? ಸೊ ನಿಮಗೆ ಪ್ಯಾಸಿವ್ ಇನ್ಕಮ್ ಆಗುತ್ತೆ, ಒಳ್ಳೇದಾ ಕೆಟ್ಟದಾ? ಸೊ ಈ ತರ ಪಾಸಿಟಿವ್ ಆಂಗಲ್ ಅಲ್ಲಿ ಅದನ್ನ ಕನ್ವರ್ಟ್ ಮಾಡಿ. ಓಕೆ, ಸೊ ಇದೊಂದು ನೀವು ಮಾಡ್ಬೋದು. ಅಗೈನ್ ಒಂದ್ ವೇಳೆ ಅವ್ರು ಒಪ್ಕೊಳ್ತಾನೆ ಇಲ್ಲ ಚೈನ್ ಲಿಂಕ್ ಸಿಸ್ಟಮ್, ಇಲ್ಲ ಇದು ಚೈನ್ ಲಿಂಕ್ ಸಿಸ್ಟಮ್ ಅಂತಾನೆ ಹೇಳ್ತಿದ್ದಾರೆ, ಏನಂದ್ರು ನೀವು ಪಾಸಿಟಿವ್ ಆಗಿ ಹೇಳಿದ್ರು ಅವ್ರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ, ಅವ್ರ ಫೇಸ್ ರಿಯಾಕ್ಷನ್ ನೋಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರು ಏನ್ ಅನ್ಕೋತಾ ಇದ್ದಾರೆ ಅಂತ. ಅವ್ರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅಗೈನ್ ಕೇಳಿ, ಇವತ್ತು ಚೈನ್ ಲಿಂಕ್ ಇಲ್ಲದೆ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ವಿಚಾರ ಇದೆಯಾ ನಿಮಗೆ ಗೊತ್ತಿರೋ ಅಂಥದ್ದು? ಸೊ ಖಂಡಿತವಾಗ್ಲೂ ಇಲ್ಲ. ಸೊ ನೀವು ಅವರನ್ನ ಈ ಪ್ರಶ್ನೆ ಕೇಳಿದಾಗ ಅವರೇ ಒಪ್ಕೊಳ್ತಾರೆ, ಹೌದಪ್ಪ ಎಲ್ಲದರಲ್ಲೂ ಲಿಂಕ್ ಐತೆ. ಯಾವ ರೀತಿ ಅಂತಂದ್ರೆ ನೋಡಿ, ಇವತ್ತು ಒಂದು ಅಕ್ಕಿ ಅನ್ನೋದನ್ನ ರೈತ ಯಾವುದೋ ದೇಶದಲ್ಲಿ, ಯಾವುದೋ ಊರಲ್ಲಿ, ಯಾವುದೋ ಡಿಸ್ಟಿಕ್ ಅಲ್ಲಿ, ಯಾವುದೋ ಒಂದು ತಾಲೂಕಲ್ಲಿ ಬೆಳೆದಿರ್ತಾನೆ. ಸೊ ಅವನೇನ್ ಮಾಡ್ತಾನೆ, ಒಂದು ಮಿಲ್ಗೆ ಲಿಂಕ್ ಮಾಡ್ತಾನೆ, ಮಿಲ್ ಅವನ್ ಏನ್ ಮಾಡ್ತಾನೆ, ಡಿಸ್ಟ್ರಿಬ್ಯೂಟರ್ಗೆ ಲಿಂಕ್ ಮಾಡ್ತಾನೆ, ಡಿಸ್ಟ್ರಿಬ್ಯೂಟರ್ ಏನ್ ಮಾಡ್ತಾನೆ, ರೀಟೇಲರ್ ಲಿಂಕ್ ಮಾಡ್ತಾನೆ, ರೀಟೇಲರ್ ಯಾರಿಗೆ ಲಿಂಕ್ ಮಾಡ್ತಾನೆ, ಕಸ್ಟಮರ್ಗೆ ಲಿಂಕ್ ಮಾಡ್ತಾನೆ. ಜೀವನದಲ್ಲಿ ಪ್ರತಿ ಒಂದು ಕೂಡ 1 to 1 ಕನೆಕ್ಟ್ ಆಗಿರ್ಲೇಬೇಕು, ಲಿಂಕ್ ಆಗಿರ್ಲೇಬೇಕು, ಚೈನ್ ಸಿಸ್ಟಮ್ ಆಗಿರ್ಲೇಬೇಕು. ವಿತೌಟ್ ಚೈನ್ ಸಿಸ್ಟಮ್ ಇವತ್ತು ಪ್ರಪಂಚದಲ್ಲಿ ಏನೂ ಆಗಲ್ಲ. ಆಗುತ್ತೆ ಅನ್ನೋದಾದ್ರೆ ಅದು ಒಬ್ಬನಿಂದ ಮಾತ್ರ ಆಗುತ್ತೆ. ಅವನೆಲ್ಲಿರ್ತಾನೆ ಅಂದ್ರೆ ನಿಮ್ಮ ಹ್ಯಾಂಡ್ಸಲ್ಲಿ ಆ ರೀತಿ ಮೆಂಟ್ಲಾಗಿ ತಿರುಗ್ತಾ ಇರ್ತಾನೆ. ಅರ್ಥ ಮಾಡಿಸಿ ಅದನ್ನ. ವಿತೌಟ್ ಲಿಂಕ್ ಅಲ್ಲಿ ಇವತ್ತು ಪ್ರಪಂಚದಲ್ಲಿ ಯಾವುದೇ ಕೆಲಸ ಆಗಲ್ಲ. ಅಗೇನ್ ಈ ಲಿಂಕ್ ಸಿಸ್ಟಮ್ ಅಲ್ಲಿ ನಿಮಗೆ ಒಳ್ಳೇದಾಗ್ತಿದೆ ಅನ್ನೋದಾದ್ರೆ ಯಾಕೆ ತಗೋಬಾರ್ದು? ತಪ್ಪೇನಿದೆ? ನೀನೇನ್ ಕಳ್ಕೊಳ್ತೀಯ, ನೀವೇನ್ ಕಳ್ಕೊಳ್ತೀರಾ? ಅದನ್ನ ಅರ್ಥ ಮಾಡಿಸಿ. ಇದು ಆದ್ಮೇಲೆ ಅವ್ರು ಹೇಳುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಜಾಯಿನ್ ಆಗ್ಬೇಕಲ್ಲ, ಜಾಯಿನ್ ಮಾಡಿಸ್ಬೇಕಲ್ಲ. ಸೊ ಇದ್ರ ಕುರಿತಾದಂತೆ ಅವ್ರು ಕೇಳಿರ್ತಾರೆ. ಸೊ ಇವ್ರಿಗೆ ನೀವೇನು ಹೇಳಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋ ಏನಿದೆ ನಿಮಗೇನು ಅನ್ನಿಸ್ತು, ನಿಮ್ಮ ಪ್ರಶ್ನೆ ಏನು, ನಿಮಗಿರೋ ಅಂಥ ಪ್ರಾಬ್ಲಮ್ ಏನು ಅನ್ನೋದನ್ನ ಕಮೆಂಟಲ್ಲಿ ಲೀವ್ ಮಾಡಿ. ಅದ್ರ ಕುರಿತಾದಂತೆ ನಾನು ಹೆಚ್ಚಿನ ವಿಡಿಯೋಗಳನ್ನು ನಿಮಗೋಸ್ಕರ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನೀವು ಅದನ್ನು ಶೇರ್ ಮಾಡೋ ಮುಖಾಂತರ ಅದರ ಅವೇರ್ನೆಸ್ಸನ್ನು ಪ್ರತಿಯೊಬ್ಬರಿಗೂ ರೀಚ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ಟಾಪಿಕ್ ಜೊತೆಗೆ ನಿಮ್ಮನ್ನ ಮೀಟ್ ಮಾಡಕ್ಕೆ ಬರ್ತೀನಿ ಅಂತ ಹೇಳ್ತಾ ನಾನು ಸೈನ್ ಔಟ್ ಆಗ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್.